ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಳ್ಳೆ ಸಲಾಡ್ ರೆಸಿಪಿ ಮಾಡೋದನ್ನು ನೋಡ್ತಾ ಇದ್ದೀವಿ. ಈ ಥರ ರೆಗ್ಯುಲರ್ ಆಗಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗೆ ಇದರಲ್ಲಿ ಜಿಮ್ಗೆ ಹೋಗ್ತಾರಲ್ಲ ಅವ್ರಿಗೆ ಹೈ ಪ್ರೋಟೀನ್ಸ್ ಕೂಡ ಸಿಗುತ್ತೆ. ಹಾಗೆ ಚಪಾತಿಗೆ ಸೈಡ್ ಡಿಶ್ ಆಗು ನಾವು ಮಾಡ್ಕೋಬೋದು. ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಓವರ್ನೈಟ್ ಸೋಕ್ ಮಾಡಿರೋ ಅಂಥ ಮೂಂಗ್ ದಾಲ್ನ ತೊಗೊಂಡಿದ್ದೀನಿ, ಹೆಸರುಬೇಳೆ, ಒಂದು ಅರ್ಧ ಕಪ್ಪಷ್ಟು ಸೌತೆಕಾಯಿ, ಒಂದು ಕಾಲು ಬೌಲಷ್ಟು ಇಲ್ಲ ಅರ್ಧ ಬೌಲಷ್ಟು ದಾಳಂಬಿ ಬೀಜ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 4-5 ಸ್ಪೂನಷ್ಟು ಬೇಯಿಸಿರೋ ಜೋಳ ತೊಗೊಂಡಿದ್ದೀನಿ. ಫ್ರೋಝನ್ ಇದ್ರೂ ನೀವು ಒಂದು 5 ನಿಮಿಷ ಬೇಯಿಸ್ಕೊಂಡು ತೊಗೋಬೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಬೇಕಂದರೆ ನೀವು ಕಾಯಿ ತುರಿ ಕೂಡ ಹಾಕೋಬೋದು, ಒಂದು 3-4 ಸ್ಪೂನಷ್ಟು ಕಾಯಿ ತುರಿ ಹಾಕೋಬೋದು. ಇದಕ್ಕೆ ನಾನು ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಲ್ಲ ಅಂದರೆ ಚಾಟ್ ಮಸಾಲ ಹಾಕ್ಕೋಬೋದು, ಆಪ್ಷನಲ್ಲು. ಹಾಗೆ ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ನಾವು ಏನು ರಾತ್ರಿ ಎಲ್ಲ ನೆನೆಸಿಟ್ಟಿರ್ತೀವೋ ಹೆಸ್ರು ಕಾಳನ್ನ ಹಾಕ್ಕೊಳ್ಳಿ. ಬೇಕಂದರೆ ಒಂದು 2-3 ಅವರ್ಸ್ ನೆನೆಸಿಟ್ರು ಸಾಕು ಹೆಸ್ರು ಕಾಳನ್ನ. ಸೊ ನಾನಿಲ್ಲಿ ಓವರ್ನೈಟ್ ಸೋಕ್ ಮಾಡಿದ್ದೀನಿ. ಅದಾದಮೇಲೆ ದಾಳಂಬಿ ಬೀಜ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಒಂದು ಅರ್ಧ ಹೋಳಷ್ಟು ಸೌತೆಕಾಯಿ ನಾನು ಒಂಚೂರು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ, ಬೇಕಂದರೆ ಚಿಕ್ಕದಾಗಿ ಹೆಚ್ಕೋಬೋದು. ಹಾಗೆ ಬೇಯಿಸಿಟ್ಟಿರೋ ಜೋಳ ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಹೊರಗಡೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇಲ್ಲ ಸಾಯಂಕಾಲದ ಹೊತ್ತು ಆಲ್ಮೋಸ್ಟ್ ಜಂಕ್ ಫುಡ್ ತಿನ್ನೋ ಬದಲು ಈ ಥರ ನಾವು ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕೋಣವರು ಈ ಟೈಮಲ್ಲೇ ಬೇಕಂದರೆ ನೀವು ಕಾಯಿ ತುರಿ ಹಾಕೋಬೋದು, ಆಪ್ಷನಲ್ ಅಂತ ಹೇಳಿದ್ದೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನೀವು ಆಫೀಸ್ಗೆ ಏನಾದರೂ ಹೋಗೋರಿದ್ರೆ ಆಫೀಸ್ಗೂ ತೊಗೊಂಡು ಹೋಗ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕನ್ಸಿಡರ್ ಮಾಡ್ಕೋಬೋದು. ಸೊ ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇವಾಗಲೇ ಇಂಗು ಹಾಕ್ಕೊತಾ ಇದ್ದೀನಿ. ನಾನು ವೆಯ್ಟ್ ಲಾಸ್ ಏನಾದರೂ ಮಾಡೋರಿದ್ದರೆ ಈ ಥರ ಒಗ್ಗರಣೆ ಎಲ್ಲ ಮಾಡ್ಕೊಳಲ್ಲ ಅಂತ ಹೇಳಿದರೆ ನೀವು ಜಸ್ಟ್ ಚಾಟ್ ಮಸಾಲಾನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸಲಾಡ್ಗೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ನಾವು ಕನ್ಸಿಡರ್ ಮಾಡ್ಕೋಬೋದು, ಇಲ್ಲ ಚಪಾತಿಗೆ ಸೈಡ್ ಡಿಶ್ ಆದರೂ ನಾವು ತೊಗೋಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನಾವು ತೊಗೋಬೋದು. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಈಗ ಜಿಮ್ಗೆ ಹೋಗ್ತಾರೆ ಅಲ್ಲ, ಅವ್ರಿಗೆ ಪ್ರೋಟೀನ್ಸ್ ಅಷ್ಟೇ ತೊಗೋಬೇಕು ಅಂತ ಇರುತ್ತೆ. ಇದರಲ್ಲೆಲ್ಲ ರಿಚ್ ಪ್ರೋಟೀನ್ಸ್ ಇರೋದ್ರಿಂದ ಅವರು ಈಸಿಯಾಗಿ ತೊಗೋಬೋದು. ಏನು ಡಯಟ್ ಇದಾಗ್ತಾ ಇರುತ್ತೆ, ಇಲ್ಲಾಂದರೆ ಅವ್ರಿಗೆ ಈ ಥರ ತಿನ್ನಬಾರ್ದು ರಿಸ್ಟ್ರಿಕ್ಷನ್ಸ್ ಇರೋಲ್ಲ, ಫುಡ್ ರಿಸ್ಟ್ರಿಕ್ಷನ್ನು. ಸೊ ಇದಕ್ಕೆ ನಾನು ನೋಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ ಲೆಮನ್ನ. ಬೇಕಂದರೆ ಇನ್ನೊಂಚೂರು ನೀವು ಜಾಸ್ತಿ ತೊಗೋಬೋದು ಲೆಮನ್ ಜ್ಯೂಸನ್ನ. ಸೊ ಇವಾಗ ಲೆಮನ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಉಪ್ಪು ಕಮ್ಮಿ ಇತ್ತು ಅಂತ ಹೇಳಿದರೆ ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕ್ಕೋಬೋದು. ಬೇಕಂದರೆ ಇದಕ್ಕೆ ಒಬ್ಬರೊಬ್ಬರು ಪೆಪ್ಪರ್ ಪೌಡರ್ ಕೂಡ ಹಾಕ್ತಾರೆ. ಸೊ ಈ ಥರ ಒಂದು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಸಲಾಡ್ ಎಲ್ಲ ರೆಡಿ ಆಗೋಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.